ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನನಗೆ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಬೇಕು, ಹಾಗೆ ಅಳತೆ ಬ್ಲೌಸ್ ಕೊಟ್ಟಾಗ ನೋಡಿ ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಈ ವಿಡಿಯೋ ಹೊಸಬ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನೋಡಿ ನೀಟಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ನನಗೆ, ಹೊಸಬ್ರು ತುಂಬ ಜನ ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ. ಹಾಗಾಗಿ ಈ ವಿಡಿಯೋನ ನಾನು ನಿಧಾನಕ್ಕೆ ಕ್ಲೀನಾಗಿ ಹೇಳ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ನೋಡಿ ಹೊಸಬರಾಗಿದ್ರೆ ದಯವಿಟ್ಟು ಅಳತೆ ಬ್ಲೌಸ್ ಇದನ್ನೇ ಕಟ್ ಮಾಡಿ ನೋಡಿ. ನಾನು ಮೊದಲಿಗೆ ಅಳತೆ ಬ್ಲೌಸ್ ತಗೊಂಡಿದ್ದೀನಿ. ಇದು ಹಾಗೆ ಇದು ಮೇನ್ ಫ್ಯಾಬ್ರಿಕ್ ಸೀರೆದು. ಹಾಗೆ ನಾನು ಇವಾಗ ಲೈನಿಂಗ್ ಅಲ್ಲಿ ಡೈರೆಕ್ಟ್ ಆಗಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬಂದು ನೋಡಿ ಸ್ನೇಹಿತರೆ, ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ತರ ಕ್ಲೋಸಿಂಗ್ ಸೈಡು ನಮ್ಮ ಕಡೆ ಇರಬೇಕು, ಓಪನ್ ಸೈಡು ಆ ಕಡೆ ಇರುತ್ತೆ. ನೋಡಿ ಇವಾಗ ನಾವು ಅಳತೆ ಬ್ಲೌಸ್ ಕೊಟ್ಟಾಗ ತುಂಬಾ ಈಸಿ ಮೆಥಡ್ ಅಲ್ಲಿ ನೀವು ಈ ರೀತಿ ನೀವು ಬ್ಲೌಸ್ ಅನ್ನ ಫೋಲ್ಡ್ ಮಾಡ್ಕೊಂಬಿಡಿ. ನಾವು ಬ್ಯಾಕ್ ಸೈಡು ಮಾರ್ಕಿಂಗ್ ಮಾಡೋದು ತುಂಬಾ ಈಸಿ. ನೋಡಿ ಈ ರೀತಿ ನೀವು, ನನಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಏನಂದ್ರೆ ನೆಕ್ ವಿಡ್ತ್ ಅನ್ನ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅನ್ನೋದನ್ನ. ಸ್ನೇಹಿತರೆ ನೋಡಿ ಹೊಸಬ್ರಾದ್ರೆ ಒಂದು ಮ್ಯಾಕ್ಸಿಮಮ್ ಮೆಜರ್ಮೆಂಟ್ ಅಂತ ಒಂದು ಬ್ಲೌಸ್ ಇದ್ದೇ ಇರುತ್ತೆ ಸ್ನೇಹಿತರೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಚಾರ್ಟ್ ಕೊಡ್ತೀನಿ. ಬಟ್ ನೀವೇನಂದ್ರೆ ಗೊತ್ತಾ, ನಾನು ಕೊಟ್ಟಿರೋ ಚಾರ್ಟ್ ಅನ್ನ ನೀವು ಕಂಪ್ಲೀಟ್ ಆಗಿ ಅದು ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ದಯವಿಟ್ಟು ಕಟ್ ಮಾಡಂಗಿಲ್ಲ. ಏನಕ್ಕಂದ್ರೆ ಒಬ್ಬೊಬ್ರದ್ದು ಒಂದೊಂದ್ ತರ ಡಿಫ್ರೆನ್ಸ್ ಬರುತ್ತೆ. ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ನೀವು ಅದೆಲ್ಲ ಮಾಡ್ತೀನಿ ಅಂದ್ರೆ ನಾನು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಚಾರ್ಟ್ ಕೊಡ್ತೀನಿ. ಅದು ಒಂದು ಪರ್ಮನೆಂಟ್ ಚಾರ್ಟ್ ಅಲ್ಲ ಸ್ನೇಹಿತರೆ, ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ ನೀವು. ಏನಕ್ಕಂದ್ರೆ ನೋಡಿ ನಾನು ಚಾರ್ಟ್ ಕೊಟ್ಬಿಟ್ರೆ ಆಮೇಲೆ ನೀವು ಬ್ಲೌಸ್ ಏನಾದ್ರು ಪ್ರಾಬ್ಲಮ್ ಆತಂದ್ರೆ ಮತ್ತೆ ನನಗೆ ದೂರಬೇಕಾಗುತ್ತೆ ನೀವು. ಹಾಗಾಗಿ ನಾನು ಚಾರ್ಟ್ ಅನ್ನ ಕೊಡಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈಗ ಒಂದು ಸಿಂಪಲ್ ಚಾರ್ಟ್ ಅನ್ನ ಕೊಡ್ತೀನಿ. ಅದರಲ್ಲಿ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಂಡು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಮೊದಲಿಗೆ ಬಂದು ನಾನು ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನೀವು ಬ್ಲೌಸ್ ಅನ್ನ ಇಟ್ಕೊಂಡ್ಬಿಡಿ. ನೀವು ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಬ್ಯಾಕ್ ಪಾರ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ನೋಡಿ ಕೆಳಗಡೆಗೆ ಮೊದಲಿಗೆ 1/2 ಇಂಚು ನಾನು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ 1/2 ಇಂಚು ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಲೌಸ್ ಅನ್ನ ನೋಡಿ ಈ ರೀತಿ ನೀವು ಸಿಂಪಲ್ ಆಗಿ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೀವು ನೀಟಾಗಿ ಬ್ಲೌಸ್ ಅನ್ನ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೋಡಿ ಯಾವುದು ಕೂಡ ಹೆಚ್ಚು ಕಡಿಮೆ ಇರಬಾರ್ದು. ನೋಡಿ ಹೆಚ್ಚು ಕಡಿಮೆ ಇದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ತುಂಬಾ ಈಸಿ ಸ್ನೇಹಿತರೆ. ಈ ರೀತಿ ನೀವು ಕ್ಲೀನ್ ಆಗಿ ನೀಟಾಗಿ ಇದು ಐರನ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ನೀಟಾಗಿ ಮೊದಲಿಗೆ ಅವ್ರು ಏನು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಇದನ್ನ ಕರೆಕ್ಟಾಗಿ ನೀಟಾಗಿ ಐರನ್ ಮಾಡ್ಕೊಳ್ರಿ. ನೋಡಿ ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾನು ಇಟ್ಟಿದ್ದೀನಿ. ಬಟ್ ನೋಡಿ ಸ್ನೇಹಿತರೆ, ಇಲ್ಲಿ 1/2 ಇಂಚು ಸ್ವಲ್ಪ ಕ್ರಾಸ್ ಅಲ್ಲಿ ಇಡಿ. ಏನಕ್ಕಂದ್ರೆ ನಾವು ಇಲ್ಲಿ ಡಾಟ್ ಹಿಡಿದಿರ್ತೀವಲ್ಲ, ಆ ಡಾಟ್ ಪಾಯಿಂಟ್ ಈ ಕಡೆ ಎಳ್ಕೊಂಡ್ ಬಂದಿರುತ್ತೆ. ನೋಡಿ ಅದೇ ರೀತಿ ನಾವು ಇಲ್ಲಿ ಗ್ಯಾಪ್ ಬಿಟ್ಟು ಈ ತರ ಬ್ಲೌಸ್ ಅನ್ನ ಇಡಿ. ನೀವು ನೀಟಾಗಿ ಬಂದ್ಬಿಡುತ್ತೆ. ಶೋಲ್ಡ್ರು ಲೆಂತ್ ನಿಮ್ಗೆಲ್ಲ ಸಿಕ್ಬಿಡುತ್ತೆ ನೋಡಿ ಈಸಿಯಾಗಿ. ನೋಡಿ ಈ ರೀತಿ ನಾನು ಇಟ್ಟಾಗ ನಾವು ಮೇಲ್ಗಡೆಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಇದು ಲೆಂತ್. ನೋಡಿ ಆಸ್ ಇಟ್ ಈಸ್ ಹೆಂಗಿದೆಯೋ ನಾವು ಅಳತೆ ಬ್ಲೌಸ್ ಟೇಪ್ ಇಲ್ದಂಗೆ ನೀವು ಕಟ್ ಮಾಡಿ ತೋರಿಸ್ತೀನಿ. ಹಾಗೆ ನೋಡಿ ನೆಕ್ ವಿಡ್ತು 1/4 ಇಂಚು ಒಳಗಡೆಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ನೋಡಿ ಶೋಲ್ಡ್ರು ಕೂಡ ಇಲ್ಲೇ ಇದೆ ಸ್ನೇಹಿತರೆ. 1/2 ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ಕೊಳ್ಳಿ ನೀವು. ನೋಡಿ ಇಲ್ಲಿ ಕ್ಲೀನ್ ಆಗಿ ಕಾಣ್ತಾ ಇದೆ. ಇಲ್ಲಿ ಸ್ಟಿಚಿಂಗ್ ಆಗಿದೆ. ಎಕ್ಸ್ಟ್ರಾ ನಾನು 1/2 ಇಂಚು ಮಾರ್ಜಿನ್ ಅನ್ನ ತಗೊಂಡಿದ್ದೀನಿ. ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇಷ್ಟು ಸಿಂಪಲ್ ಆಯ್ತು. ಹಾಗೆ ನೋಡಿ ಬ್ಯಾಕ್ ನೆಕ್ ಲೆಂತ್ ಕೂಡ ಎಷ್ಟಿದೆ ಅಂತ ಇಲ್ಲೇ ಮಾರ್ಕ್ ಮಾಡ್ಕೋಬಹುದು. ನೋಡಿ 1/4 ಇಂಚು ಮೇಲಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಸ್ನೇಹಿತರೆ, ನಮ್ಗೆ ಇಲ್ಲಿ ಆರ್ಮೋಲ್ ಕೂಡ ಸಿಗುತ್ತೆ ಈಸಿಯಾಗಿ. ನೋಡಿ ಈ ರೀತಿ ನೀವು ಕಟ್ ಮಾಡಿ. ಸ್ವಲ್ಪ ನಿಮಗೆ ಹೆಚ್ಚು ಕಡಿಮೆ ಆದ್ರೂ ಕೂಡ ನಾನು ನಿಮ್ಗೆ ಈಸಿ ಮೆಥಡ್ ತೋರಿಸ್ತಾ ಇದ್ದೀನಿ. 100% ಪರ್ಫೆಕ್ಟ್ ಆಗದೆ ಇರ್ಬೋದು, ಬಟ್ ನಮಗೆಲ್ಲ ಪರ್ಫೆಕ್ಟ್ ನಾವು ಈ ತರ ಕಟ್ ಮಾಡಿ ಸ್ಟಿಚ್ ಮಾಡ್ತೀವಿ. ಬಟ್ ನಿಮ್ಗೆ ಹೊಸಬರಿಗೆ ಸ್ವಲ್ಪ ತ್ರಾಸ ಆಗುತ್ತೆ. ಆದ್ರೂ ಪರವಾಗಿಲ್ಲ, ಒಂದು 90% ಅಥವಾ 85% ಆದ್ರೆ ನಿಮಗೆ ಬರುತ್ತೆ. ಈ ರೀತಿ ನೀವು ಇಟ್ಟು ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಾವು ಇಟ್ಕೊಂಡಾಗ ನೋಡಿ ಇಲ್ಲಿಗೆ ಸ್ಟಿಚಿಂಗ್ ಇದೆ. ಹಾಗೆ ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಇದೆ. 1/2 ಇಂಚು ಮಾರ್ಜಿನ್ ಮೇಲಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಈ ರೀತಿ ನಾವು ಬ್ಲೌಸ್ ಇಟ್ಟಿದ್ದೀವಿ. ನೀಟಾಗಿ ಈ ರೀತಿ ನೀವು ಬ್ಲೌಸ್ ಅನ್ನ ಇಟ್ಕೊಂಡು ನೋಡಿ ಚೆಸ್ಟ್ ಮೆಜರ್ಮೆಂಟ್ ಕೂಡ ಇದರಲ್ಲಿ ಮಾರ್ಕ್ ಮಾಡ್ಕೋಬಹುದು. ನೋಡಿ ಈ ರೀತಿ ಇದೆ. ಚೆಸ್ಟ್ ಮೆಜರ್ಮೆಂಟ್ ಕೂಡ ನಾನು ಇದರಲ್ಲೇ ಮಾರ್ಕ್ ಮಾಡಿ ತೋರಿಸ್ತೀನಿ. 1/4 ಇಂಚು ಎಕ್ಸ್ಟ್ರಾ ಇಡಿ. ನೀವು ಒಂದು ಸ್ವಲ್ಪ ಸಿಂಕ್ ಆಗಿರುತ್ತಲ್ಲ, 1/4 ಇಂಚು ಎಕ್ಸ್ಟ್ರಾ ಇಡಿ, ನಿಮಗೆ ಸರಿ ಹೋಗುತ್ತೆ. ನೋಡಿ ಇಲ್ಲಿಗಿದೆ 1/4 ಇಂಚು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಹಾಗೆ ಕೂಡ ನೋಡಿ ಇವಾಗ ಕೆಳಗಡೆದು ನಾವು ಫುಲ್ ಮೆಜರ್ಮೆಂಟ್ ತಗೊಂಡು ಮಾರ್ಕಿಂಗ್ ಮಾಡ್ಕೊಂಡು, ಏನಂದ್ರೆ ನೋಡಿ ಫ್ರಂಟ್ ಸೈಡ್ ಅಲ್ಲಿ ಕಡಿಮೆ ಇದೆ ಇದು. ಹಾಗಾಗಿ ನಾವು ವೇಸ್ಟ್ ಸೈಡ್ ಅನ್ನ ಎಷ್ಟಿದೆ ಬ್ಲೌಸ್ ಅಲ್ಲಿ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಮ್ದು ಮಾರ್ಕಿಂಗ್ ಆಗಿದೆ, ಕಂಪ್ಲೀಟ್ ಆಗಿದೆ. ಇವಾಗ ಲೈನ್ ಹಾಕೋಣ. ನೋಡಿ ಇದು ಎಂಡಿಂಗು. ಹಾಗೆ ಮೇಲ್ಗಡೆಗೆ ನಾನು 1/2 ಇಂಚು ಮಾರ್ಜಿನ್ ತಗೊಳ್ತಾ ಇದ್ದೀನಿ. ಇದು ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚು. ಹಾಗೆ ನೋಡಿ ಇದಕ್ಕೆ ಆರ್ಮೋಲ್ ಡೌನಿಂಗಿಗೆ ನಾನು ಸ್ಟ್ರೈಟ್ ಆಗಿ ಮೊದಲಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೋಡಿ ಚೆಸ್ಟ್ ಲೈನು ನಮಗೆ ಇಲ್ಲಿಗೆ ಮಾರ್ಕಿಂಗ್ ಇದೆ.
ಚೆಸ್ಟ್ ಮೆಜರ್ಮೆಂಟು. ಹಾಗೆ ಇವಾಗ ವೆಸ್ಟ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನೆಕ್ ಲೆಂತ್ ಕೂಡ ಸಿಕ್ಕಿದೆ ನಮಗೆ. ತುಂಬ ಈಸಿ ಮೆಥಡ್ ಸ್ನೇಹಿತರೆ. ಇದನ್ನು ನೀವು ಒಂದು ಸಾದಾ ಮಾಮೂಲಿ ಬ್ಲೌಸ್ ಪೀಸನ್ನು ಕಡಿಮೆ ರೇಟಿನ ತಗೊಂಡು ಈ ರೀತಿ ನೀವು ಟ್ರೈ ಮಾಡಿ. ನಿಮ್ಮದೇ ಬ್ಲೌಸನ್ನು ನೀವು ಟ್ರೈ ಮಾಡಿ. ಮೊದಲಿಗೆ ನಾನು ಹೊಸಬ್ರಿಗೆ ಮೇನ್ ಆಗಿ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಹಾಗೆ ನೋಡಿ ಇವಾಗ ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಕೆಳಗಡೆಗೆ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸೊಂಟದ ಅಳತೆ ಎಷ್ಟಿದೆ ಅಂತ ಮೊದಲಿಗೆ ಚೆಕ್ ಮಾಡ್ಕೋಬೇಕು. ಇದು ಅಕ್ಯುರೆನ್ಸಿ ಬರಲ್ಲ. ನಾವು ಫೋಲ್ಡ್ ಮಾಡಿದಾಗ ನಾವು ಏನು ಮಾಡ್ತೀವಿ ಅದು ಕರೆಕ್ಟಾಗಿ ಬರಲ್ಲ ಸ್ನೇಹಿತರೆ. 1 ಇಂಚ್ ಹೆಚ್ಚು ಕಡಿಮೆ ಬರುತ್ತೆ. ಈ ರೀತಿ ನೀವು ಮೊದಲಿಗೆ ಮೆಜರ್ಮೆಂಟ್ ತಗೊಂಡ್ಬಿಡಿ. ನೋಡಿ 15 ಅಂದರೆ 30 ಇಂಚು ಸೊಂಟದ ಅಳತೆ ಇದೆ. 30ನ್ನು ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ 7.5 ಇಂಚು ಬರುತ್ತೆ. ಹಾಗೆ 1 ಇಂಚು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಮಾರ್ಜಿನ್ ನೀವು ಎಷ್ಟಾದರೂ ಬಿಡ್ಬೋದು. ನಾನು 1.25 ಇಂಚು ಮಾರ್ಜಿನನ್ನು ಬಿಡ್ತಾ ಇದ್ದೀನಿ ಇದಕ್ಕೆ. ನೋಡಿ ಮಾರ್ಜಿನನ್ನು ನೀವು ಹೊಸ್ದಾಗಿ ಕಲಿಯೋರಿದ್ರೆ ದಯವಿಟ್ಟು ಜಾಸ್ತಿ ಬಿಟ್ಕೊಳ್ಳಿ. 1.5 ಇಂಚು ನಾವು ಬಿಡ್ತೀವಿ. ನೀವು 1.25 ಇಂಚು 2 ಇಂಚುವರೆಗೂ ಬಿಟ್ಕೊಳ್ಳಿ. ಏನಂದರೆ ನೀವು ಏನಾದರೂ ಪ್ರಾಬ್ಲಮ್ ಆದರೆ ನೀವು ಅಡ್ಜಸ್ಟ್ ಮಾಡ್ಬೋದು ಇದರಲ್ಲಿ. ಹಾಗಾಗಿ ನೋಡಿ ಇಲ್ಲಿಂದ ನಾನು 1.25 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನೋಡಿ ಸ್ವಲ್ಪ 1/2 ಇಂಚು ಕೆಳಗಡೆಗೆ ನೀವು ಮಾರ್ಕ್ ಮಾಡ್ಕೋಬೇಕು ಯಾವಾಗಲೂ ಇದನ್ನು. ನೋಡಿ ಈ ರೀತಿ ನೀವು ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ವಿ. ಹಾಗೆ ಡಾಟ್ ಕೂಡ ನೋಡಿ 2 ಸೆಂಟಿಗೆ ಒಂದು ಡಾಟ್ ಬರುತ್ತೆ. ಮಾಮೂಲಿ ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ ನಿಮಗೆ. ಹಾಗಾಗಿ ನೋಡಿ ಇದು ನಾವು 1 ಇಂಚ್ ಡಾಟನ್ನು ಬಿಟ್ಟಿದ್ದೀವಿ. ಇಲ್ಲಿ 1 ಇಂಚ್ ಡಾಟನ್ನು ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟನ್ನು ತುಂಬ ಸಿಂಪಲ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಕಟ್ ಮಾಡೋಣ ಸ್ನೇಹಿತರೆ. ಏನೇ ಡೌಟ್ ಇದ್ರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ವಿ. ಇವಾಗ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡೋಣ ಸ್ನೇಹಿತರೆ. ಇದನ್ನು ವೇಸ್ಟ್ ಮಾಡಬಾರ್ದು ಯಾವ ಕಡೆನೂ ಕೂಡ. ನೋಡಿ ಇಲ್ಲಿ ಪಕ್ಕಕ್ಕೆ ತಗೊಂಡು ಇದ್ರ ಮೇಲ್ಗಡೆಗೆ ಇದನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ರಿ, ಬಟ್ಟೆ ವೇಸ್ಟ್ ಆಗದಿರೋ ಹಾಗೆ. ಮೊದಲಿಗೆ ಬಂದು ನಾವು ಇಲ್ಲಿ 1/2 ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಸ್ಟ್ರೈಟ್ಗೆ ಒಂದು ಲೈನ್ ಹಾಕೊಂಡು 1/2 ಇಂಚು ಅಥವಾ 1/4 ಇಂಚು ನೀವು ಎಷ್ಟು ಮಾರ್ಜಿನನ್ನು ಬಿಡ್ತೀರಾ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದನ್ನು ಈ ರೀತಿ ನೀಟಾಗಿ ಇಟ್ಕೊಂಡು ನಾವು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ನಾವು ಹಾಗೆ ಮಾರ್ಕ್ ಮಾಡ್ಕೊಳ್ಳೋಣ ಇದನ್ನು. ಹಾಗೆ ನೋಡಿ ಇಲ್ಲಿ ಕೂಡ ಅಷ್ಟೇ ನಮಗೆ ಹಾಗೆ ಚೆಸ್ಟ್ ಮೆಜರ್ಮೆಂಟು ಇಲ್ಲಿಗೆ ಬರ್ತಾ ಇದೆ, ಮಾರ್ಕಿಂಗ್ ಒಂದಿದೆ. ಹಾಗೆ ಇಲ್ಲಿ ಶೋಲ್ಡ್ರು, ಹಾಗೆ ಇಲ್ಲಿ ನೆಕ್ ವಿಡ್ತ್ ಎಷ್ಟು ಬಂತು ಅಂತ ಕೇಳ್ಬೋದು ನೀವು. ನಾವು ಚೆಸ್ಟ್ ಕೂಡ ಚೆಕ್ ಮಾಡಲಿಲ್ಲ ನಿಮ್ಗೆ ಎಷ್ಟಿದೆ ಅಂತೇಳಿ. ನೋಡಿ 9.5 ಅಂದರೆ 9.5 ಇಂಚ್ ಬಂತು. ಒಂದು ಸೈಡ್ ಬಂದು 9 18 36 ಅಂದರೆ 38 ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ ಈ ಬ್ಲೌಸಿಂದು. ನೋಡಿ ಶೋಲ್ಡ್ರ್ ಎಷ್ಟು ಬಂತು? ಶೋಲ್ಡ್ರು ಬಂದು 5.25 ಇಂಚ್ ಇದೆ. 5.25 ಅಥವಾ 6 ಇಂಚು. ನೋಡಿ 5.25 ಇಂಚ್ವರೆಗೂ ಶೋಲ್ಡ್ರು ಬರುತ್ತೆ ಸ್ನೇಹಿತರೆ. ಏನಂದರೆ ನೋಡಿ ಇದು ಬ್ಯಾಕ್ ಸೈಡು ಡೀಪು ಕಡಿಮೆ ಇದೆ, ಹಾಗಾಗಿ ಶೋಲ್ಡ್ರು ಜಾಸ್ತಿ ಬಂದಿದೆ. ಅವ್ರಿಗೆ ಕಂಫರ್ಟೇಬಲ್ ಆಗುತ್ತೆ ಅಂದರೆ ಇದು ಸ್ನೇಹಿತರೆ. ನೋಡಿ ಇವಾಗ ನಾವು ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀವಿ. ನೋಡಿ ಇಷ್ಟು ಮಾರ್ಕಿಂಗ್ ಆದರೆ ಸಾಕು. ನಾವು ಇವಾಗ ಬ್ಯಾಕ್ ಪಾರ್ಟನ್ನು ರಿಮೂವ್ ಮಾಡೋಣ. ಹಾಗೆ ಇದಕ್ಕೆ ಒಂದು ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಹಾಗೆ ಬಂದು ಇದಕ್ಕೆ ಎಕ್ಸ್ಟ್ರಾ 1.25 ಇಂಚು ನಾವು ಮಾರ್ಕ್ ಮಾಡ್ಕೋಣ. ನೋಡಿ ಇಲ್ಲಿಗಿದೆ ಇದು. ಹಾಗೆ ನೋಡಿ ಇವಾಗ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಸ್ನೇಹಿತರೆ ಅಳತೆ ಬ್ಲೌಸಿಗೆ ಬರೋಣ. ಇವಾಗ ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಾಗೆ ನಾವು ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನೀವು ಇಷ್ಟು ಸಿಂಪಲ್ಲಾಗಿ ಕೂಡ ನೆಕ್ ವಿಡ್ತ್ ಅನ್ನೋದು ನೋಡಿ ನೀವು ಅಳತೆ ಬ್ಲೌಸ್ ಪ್ರಕಾರನೇ ಯಾವ ರೀತಿ ಅಂತ ಬಂತು. ಫ್ರಂಟ್ ಬ್ಯಾಕ್ ಎಷ್ಟಿರುತ್ತೋ ಫ್ರಂಟ್ ಕೂಡ ಅಷ್ಟೇ ಇರುತ್ತೆ. ನೀವು ಅದರಲ್ಲಿ ಮತ್ತೇನು ಇದು ಮಾಡೋದು ಬೇಕಾಗಿಲ್ಲ. ನೋಡಿ ಇವಾಗ ಇಲ್ಲಿ 1/2 ಇಂಚಿಗೆ ನಾನು ಮೊದಲಿಗೆ ಮಾರ್ಕ್ ಮಾಡ್ಕೊತೀನಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ನೋಡಿ ಇವಾಗ ಫ್ರಂಟ್ ಪಾರ್ಟನ್ನು ನಾನು ಒಂದು ಉಕ್ಸ್ ಹಚ್ತೀವಲ್ಲ ಆ ಪಾರ್ಟನ್ನು ತಗೊಂಡಿದ್ದೀನಿ. ಈ ರೀತಿ ನೀವು ಬ್ಲೌಸನ್ನು ಇಟ್ಕೊಂಬಿಡಿ ನೀಟಾಗಿ. ನಮಗೆ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತ ಗೊತ್ತಾಗುತ್ತೆ ಫ್ರಂಟ್ಗೂ ಬ್ಯಾಕ್ಗೂ. ನಮಗೆ ನೆಕ್ಕಿನ ಉದ್ದ ಕೂಡ ಸಿಗುತ್ತೆ. ಫ್ರಂಟ್ ನೆಕ್ಕು ಅಳತೆ ಬ್ಲೌಸ್ ಪ್ರಕಾರ ಎಷ್ಟಿದೆ ನೋಡಿ ಇಲ್ಲಿಗಿದೆ. ನಾನು 1/4 ಇಂಚು ಮೇಲಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಇಲ್ಲಿ ನಮ್ಮದು ಉಕ್ಸ್ ಪಟ್ಟಿ ಎಂಡ್ ಆಗುತ್ತೆ, ಕ್ರಾಸ್ ಬೆಲ್ಟ್ವರೆಗೂ ಇದು ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿದೆ ಅಳತೆ ಬ್ಲೌಸ್ ಪ್ರಕಾರ ಡಾಟ್ ಪಾಯಿಂಟ್ ಕೂಡ ಇಲ್ಲೇ ಇದೆ.
ಡಾಟ್ ಲೆಂತ್ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು ಎಷ್ಟಿದೆ ಅಂತೇಳಿ. ಹಾಗೆ ನೋಡಿ ಮೇನ್ ಡಾಟ್ ನೋಡಿ, ಇವಾಗ ನಾವು ಫಸ್ಟ್ ಅಫೆಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬ್ಲೌಸನ್ನು ಇಟ್ಕೊಂಡಾಗ ನಮಗೆ ಅಫೆಕ್ಸ್ ಪಾಯಿಂಟ್ ಈಸಿಯಾಗಿ ಸಿಕ್ಬಿಡುತ್ತೆ. ನೋಡಿ ಇಲ್ಲಿಗಿದೆ, ಅಳತೆ ಬ್ಲೌಸ್ ಪ್ರಕಾರ ಇಲ್ಲಿಗಿದೆ. ಹಾಗೆ ನೋಡಿ ಇದು ಲೆಂತ್ ಎಷ್ಟಿದೆ ಅಂತ ಇಲ್ಲೇ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ನೋಡಿ ಈ ರೀತಿ ಇಟ್ಕೊಂಡಾಗ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ನೋಡಿ ಇದು ಮಾರ್ಜಿನ್ ಸೇರಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಇವಾಗ ಇದಕ್ಕೆ ಲೈನ್ ಹಾಕ್ತಾ ಇದ್ದೀನಿ. ಇದು ಫಸ್ಟ್ ಅಫೆಕ್ಸ್ ಪಾಯಿಂಟು ಬ್ಲೌಸ್ನ, ಇದು ಸೆಕೆಂಡ್ ಪಾಯಿಂಟು. ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಇಲ್ಲಿಗೆ ನಮ್ಮದು ಉಕ್ಸ್ ಪಟ್ಟಿ ಇಲ್ಲಿಗೆ ಎಂಡ್ ಆಗಿದೆ. ಇಲ್ಲಿ ಒಂದು ಡಾಟ್ ಬರುತ್ತೆ. ನೋಡಿ ಮೊದಲಿಗೆ ಡಾಟ್ಗೆ ನಾನು ಮಾರ್ಕ್ ಮಾಡ್ಕೊತೀನಿ. ನೋಡಿ ಇಲ್ಲಿ ಒಂದು ಡಾಟ್ ಬರುತ್ತೆ, ಎಲ್ಲಿವರೆಗೂ ಅಂತೇಳಿ ಆ ಬ್ಲೌಸ್ ಪ್ರಕಾರನೇ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ನೆಕ್ಕಿನ ಉದ್ದ ಬಂದು ಇಲ್ಲಿವರೆಗೂ ಬರ್ತಾ ಇದೆ. ನೆಕ್ ಬಿಡ್ತು ಇದು ಸರಿಯಾಗಿದೆ ಅಳತೆ ಬ್ಲೌಸ್ ಪ್ರಕಾರ. ನೋಡಿ ಇವಾಗ ನಾವು ಡಾಟ್ ಪಾಯಿಂಟನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಮೇನ್ ಡಾಟ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಮೇನ್ ಡಾಟ್ ಬಂದು ಎರಡು ಶೋಲ್ಡ್ರ್ ಸೆಂಟ್ರಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಇಟ್ಟಾಗ ನಮಗೆ ಶೋಲ್ಡ್ರ್ ಸೆಂಟ್ರ್ ಬಂದು ಇಲ್ಲಿಗೆ ಬರುತ್ತೆ. ನೀವು ಡಾಟನ್ನು ಸ್ನೇಹಿತರೆ ಇದಕ್ಕೆ ನಾನು 2.25 ಇಂಚು ಹಿಡಿತಾ ಇದ್ದೀನಿ. ನೋಡಿ 2.25 ಇಂಚು ಡಾಟನ್ನು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದನ್ನು ನಾವು ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕ್ಕೊಂಡು ಮೊದಲಿಗೆ ನಾವು ಡಾಟನ್ನು ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಡಾಟನ್ನು ಮಾರ್ಕ್ ಮಾಡ್ಕೊಂಡಿದ್ವಿ. ಹಾಗೆ ಇಲ್ಲಿ ನಾವು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನನ್ನು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ 1/2 ಇಂಚು ಮಾರ್ಜಿನ್ ಹೋಗುತ್ತೆ. ಹಾಗೆ ಕೆಳಗಡೆಗೆ ನಾವು 1/2 ಇಂಚ್ ಮಾರ್ಜಿನ್, ಟೋಟಲ್ ಬಂದು 1 ಇಂಚು ಡೌನಿಂಗಿಗೋಸ್ಕರ ಡೌನಿಂಗನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ಕ್ರಾಸ್ ಪಲ್ಟಿಲ್ಗೆ ಈ ರೀತಿ ನೋಡಿ ಕ್ರಾಸ್ ಆಗಿ ಸೇರಿಸಬೇಕು. ಆನಂತರ ಬಂದು ಈ ಲೈನಿಂದ ಮೇಲಕ್ಕೆ ನೀವು ಮಾಮೂಲಿ ಕೂಡ 1/4 ಇಂಚುವರೆಗೂ ಜಾಸ್ತಿ ತಗೋಬೋದು. ಇಲ್ಲ ಅಂದರೆ ಅಳತೆ ಬ್ಲೌಸಲ್ಲಿ ಕಡಿಮೆ ಇತ್ತು ಅಂದರೆ ಕಡಿಮೆ ತಗೊಳ್ಳಿ, ಎಷ್ಟಿದೆಯೋ ಅಷ್ಟನ್ನೇ ನೀವು ತಗೊಳ್ಳಿ. ಇಲ್ಲಾಂದರೆ 1/2 ಇಂಚ್ವರೆಗೂ ನೀವು ಜಾಸ್ತಿಯನ್ನು ತಗೋಬೋದು. ನಾನು ನೋಡಿ 3/4 ಇಂಚ್ವರೆಗೂ ಜಾಸ್ತಿ ತಗೊಂಡಿದ್ದೀನಿ. ನೋಡಿ ಇವಾಗ ನಾವು ಫ್ರಂಟ್ ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀವಿ. ನಮ್ಮದು ಸೊಂಟದ ಅಳತೆ ಬಂದು 30 ಇದೆ. 30ರಿಂದ 4ರಿಂದ ಡಿವೈಡ್ ಮಾಡಿದಾಗ ನಮಗೆ 7.5 ಬಂತು. ನೋಡಿ ಇವಾಗ ಮೊದಲಿಗೆ ಈ ರೀತಿ ನೀವು ಟೇಪನ್ನು ಈಸಿಯಾಗಿ ಇಟ್ಬಿಟ್ಟು 7.5 ಮಾರ್ಕ್ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ ಈ ರೀತಿ ಇಲ್ಲಿಂದ 7.5ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವು ಡಾಟ್ ಎಷ್ಟು ಹಿಡಿದಿದ್ದೀವಿ, 2.25 ಹಿಡಿದೀವಲ್ಲ. ನೋಡಿ 2.25 ಇಲ್ಲಿ ಎಕ್ಸ್ಟ್ರಾ ತೊಗೊಳ್ಳಿ. ನೋಡಿ ಇಲ್ಲಿಗೆ ಎಕ್ಸ್ಟ್ರಾ 2.25 ತೊಗೊಂಡಿದ್ದೀನಿ. ಮಾರ್ಜಿನ್ ಬಂದು 1/4 ಇಂಚಿದೆ. ನೋಡಿ ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಡು ಇವಾಗ ನೋಡಿ ಇದಕ್ಕೆ ಲೈನ್ ಹಾಕ್ತಾ ಇದ್ದೀನಿ. ನಮ್ಮದು ವೆಸ್ಟ್ ಲೈನ್ ಕೂಡ ಸಿಗುತ್ತೆ. ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ವಿ. ಹಾಗೆ ಡಾಟ್ ಕೂಡ ಅಷ್ಟೇ ನೋಡಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದ್ರ ನಡುವೆ ಎಷ್ಟು ಗ್ಯಾಪ್ ಇದೆಯೋ ಅಷ್ಟೇ ಗ್ಯಾಪು ಈ ಡಾಟ್ಗೆ ಬರಬೇಕು. ನೋಡಿ ಇದು 2 ಇಂಚು ಗ್ಯಾಪ್ ಇದೆ. ನೋಡಿ ಇಲ್ಲಿ ಕೂಡ ಅಷ್ಟೇ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಮೊದಲಿಗೆ. ನೋಡಿ ಇವಾಗ ಈ ಸೆಂಟ್ರಿಗೆ ಆರ್ಮೋಲ್ ಡೌನಿಂಗ್ ಸೆಂಟ್ರಲ್ಲಿ ಬರುತ್ತೆ ಒಂದು ಡಾಟು. ಇದು ಕೂಡ ಇಷ್ಟೇ. ಈ ಡಾಟ್ ಬಂದರೆ ಹಿಡೀರಿ, ಇಲ್ಲ ಅಂದರೆ ಹಾಗೆ ನೀವು ಸ್ಟಿಚ್ ಮಾಡ್ಬೋದು. ನೋಡಿ ನಾವು ಫ್ರಂಟ್ ಪಾರ್ಟು ಈಸಿಯಾಗಿ ನೀವು ಅಳತೆ ಬ್ಲೌಸ್ ಕೊಟ್ಟಾಗ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಸ್ನೇಹಿತರೆ ನಿಮ್ಮದು. ನೋಡಿ ನಾವು ಲೈನ್ಸ್ ಎಲ್ಲ ನೀಟಾಗಿ ಹಾಕ್ತೀವಿ ಅಂದರೆ ನಮಗೆ ಅನುಭವ ಇರುತ್ತೆ ಹಾಕ್ತೀವಿ. ನೀವು ಇದು ಲೈನ್ಸ್ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಾಗಲಿ ನಾವು ಉದ್ದೇಶಕ್ಕೆ ಇದೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಸಿಂಪಲ್ಲಾಗಿ ಅಳತೆ ಬ್ಲೌಸ್ ಹೆಂಗಿದೆಯೋ ಹಿಂಗೆ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ನೀವು ಸ್ಟಾರ್ಟಿಂಗು ಒಂದು ಬ್ಲೌಸನ್ನು ನಿಮ್ಮದೇ ಹೊಲ್ಕೊಳ್ಳಿ. ನೀವು ಗೊತ್ತಾಗುತ್ತೆ ನಿಮಗೆ. ನೀವು ವೇರ್ ಮಾಡಿದಾಗ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಎಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತೇಳಿ. ಆವಾಗ ನೀವು ಅದನ್ನು ಸರಿ ಮಾಡ್ಕೋಬೋದು. ನೋಡಿ ನಾವು ಈ ರೀತಿ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಕ್ರಾಸ್ ಬೆಲ್ಟನ್ನು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ನಾವು ಅಳತೆ ಬ್ಲೌಸ್ ಪ್ರಕಾರನೂ ಕೂಡ ನಾವು ಕ್ರಾಸ್ ಬೆಲ್ಟನ್ನು ಮಾರ್ಕ್ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಹೆಂಗೆ ಕಟ್ ಮಾಡಿದ್ದೀವೋ ಅದ್ರ ಪ್ರಕಾರನೇ ನಾವು ಬ್ಯಾಕ್ ಶೇಪನ್ನು ಇಟ್ಟು ಅದನ್ನು ಕೂಡ ಮಾರ್ಕ್ ಮಾಡ್ಕೋಬೋದು. ಇದೆಲ್ಲ ಬಟ್ಟೆ ಇದರಲ್ಲಿ ನಾವು ಕೂಡ ಕಟ್ ಮಾಡ್ಕೋಬೋದು. ಚೆಕ್ ಮಾಡ್ಕೊಳ್ಳೋಣ ಮೊದಲಿಗೆ ಆಗುತ್ತಿಲ್ಲ ಅಂತೇಳಿ. ನೋಡಿ ಅಳತೆ ಬ್ಲೌಸ್ ಇದೆಯಲ್ಲ ಸ್ನೇಹಿತರೆ, ಈ ರೀತಿ ನೀವು ಇಟ್ಕೊಂಡ್ಬಿಡಿ, ನೀಟಾಗಿ ಸಿಕ್ಬಿಡುತ್ತೆ. ಬೆಲ್ಟ್ ಎಷ್ಟಿದೆಯೋ ಅಷ್ಟನ್ನು ನೀವು ಮಾರ್ಕ್ ಮಾಡ್ಕೊಳ್ರಿ. ನೋಡಿ ಕೆಳಗಡೆಗೆ ನಾನು 1/2 ಇಂಚ್ ಮಾರ್ಜಿನನ್ನು ಬಿಟ್ಟಿದ್ದೀನಿ. ಇಲ್ಲಿ ನೀವು ಅಷ್ಟೇ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈಸಿಯಾಗಿ ನಿಮಗೆ ಈ ರೀತಿ ಬೆಲ್ಟನ್ನು ಇಟ್ಕೊಂಡ್ಬಿಟ್ರೆ ನೀವು ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿ ಎಕ್ಸ್ಟ್ರಾ ಆಗುತ್ತೆ. ಓಕೆ, ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಲೆಂತ್ ಕೂಡ ಅಷ್ಟೇ. ನೋಡಿ ಇದಕ್ಕೆಂಚು
ನೋಡಿ ಇಲ್ಲಿಗಿದೆ ಎಂಡ್ ಆಗಿದೆ. ಎಕ್ಸ್ಟ್ರಾ ನಾನು 1/2 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ ನೋಡಿ ಇಲ್ಲಿಗಿದೆ 1/2 ಇಂಚು ಎಕ್ಸ್ಟ್ರಾ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇದಕ್ಕೆ ಬೇಕಾದರೆ ಸ್ವಲ್ಪ ಕ್ರಾಸ್ ಶೇಪಲ್ಲಿ ಕರು ಶೇಪಲ್ಲಿ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದರಲ್ಲಿ ಏನು ಮತ್ತೆ ನೀವು ಕ್ಯಾಲ್ಕುಲೇಷನ್ ಮಾಡೋದು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಈ ರೀತಿ ನೀವು ಕಟ್ ಮಾಡ್ಕೋಬೋದು ಬೆಲ್ಟನ್ನು. ಈ ರೀತಿ ನೀವು ಕಟ್ ಮಾಡಿ ಟ್ರೈ ಮಾಡಿ. ದಯವಿಟ್ಟು ನೀವು ಟ್ರೈ ಮಾಡಿ ಆದಮೇಲೆ ನನಗೆ ಕಮೆಂಟ್ ಮಾಡಿ. ನೋಡಿ ಏನಾರ ಪ್ರಾಬ್ಲಮ್ ಬಂದರೂ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ವಿಡಿಯೋಸ್ ಮಾಡ್ತೀನಿ. ದಯವಿಟ್ಟು ಇದನ್ನು ಹೊಸಬ್ರಾಗಿದ್ದರೆ ದಯವಿಟ್ಟು ಟ್ರೈ ಮಾಡಿ ಈ ಥರ ಬ್ಲೌಸ್ ನೀವು ಕಟ್ಟಿಂಗನ್ನು. ಇದರಲ್ಲಿ ಸ್ವಲ್ಪ ಆಗ್ಬೋದು ಸ್ನೇಹಿತರೆ. ನೀವು 80% ಕಾಣ್ಬೋದು. ಸ್ವಲ್ಪ ನಿಮಗೆ ಜ್ಞಾನ ಇತ್ತು ಅಂದರೆ 80%ವರೆಗೂ ನೀವು ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಬೋದು. ನೋಡಿ ನಾನು ಇವಾಗ ಸ್ಲೀವನ್ನು ಕಟ್ ಮಾಡ್ಕೊತಾ ಇದ್ದೀನಿ. 2 ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಅಳತೆ ಬ್ಲೌಸನ್ನು ತುಂಬ ಈಸಿ ಮೆಥಡಲ್ಲಿ ನಾನು ಸ್ಲೀವ್ ಕಟ್ ಮಾಡಿ ತೋರಿಸ್ತೀನಿ. ಮೊದಲಿಗೆ ಬಂದು 1/2 ಇಂಚಿಗೆ ನೀವು ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. 1/2 ಇಂಚು ಅಥವಾ 1 ಇಂಚು ನೀವು ಎಷ್ಟು ಬಿಡಿದ್ರೆ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಅಳತೆ ಬ್ಲೌಸನ್ನು ಈ ರೀತಿ ನೀವು ಇಟ್ಕೊಂಡ್ಬಿಡಿ. ನೋಡಿ ಸಿಂಪಲ್ಲಾಗಿ ಈಸಿ ಮೆಥಡ್ ಇದು. ನೀವೇನು ಹೊಸದೇನೋ ಟ್ರೈ ಮಾಡೋ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ. ಹೊಸಬರಾಗಿದ್ದರೆ ನೋಡಿ ಎಕ್ಸ್ಟ್ರಾ 1/2 ಇಂಚು ನಾನು ತಗೊತಾ ಇದ್ದೀನಿ. ಇಲ್ಲಿ ಕೂಡ ಇದು ಎಂಡ್ ಆಗಿದೆ. 1/4 ಇಂಚು ಜಾಸ್ತಿನೇ ತೊಗೊಳ್ಳಿ, ಯಾಕಂದರೆ ನಾವು ಫ್ರಂಟ್ ಪಾರ್ಟಲ್ಲಿ ಜಾಸ್ತಿ ತಗೊಂಡಿದ್ದೀವಿ 1/4 ಇಂಚು. ನೋಡಿ ಇಲ್ಲಿಗಿದೆ. ಹಾಗೆ ಇದನ್ನು ಎಕ್ಸ್ಟ್ರಾ ಬಂದು ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಸ್ನೇಹಿತರೆ ನೋಡಿ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದಕ್ಕೆ ನಾವು ಫ್ರಂಟ್ ಪಾರ್ಟಿಗೆ ಇನ್ನೊಂದು ಸೇಪನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದೇ ಇದ್ದರೆ ಡಿಸ್ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ ಇದನ್ನು ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡ್ಬೇಕು ನೀವು ಯಾವ ರೀತಿ ಬಂತು ಬ್ಲೌಸ್ ಅಂತೇಳಿ. ನೋಡಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಾಂದರೆ ನಿಮಗೆ ಅದಕ್ಕಾಗಿ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ತುಂಬ ಜನ ದಯವಿಟ್ಟು ಕಮೆಂಟ್ ಮಾಡಿ ಅಷ್ಟೇ. ನೋಡಿ ಇವಾಗ ಇದು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಇದನ್ನು ಇಟ್ಟು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನಿಮಗೆ ಸ್ಟಿಚಿಂಗ್ ವಿಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಾನು ಇಲ್ಲಾಂದರೆ ನೋಡಿ 2 ವೀಡಿಯೋಸ್ ಹಾಕಿದ್ದೀನಿ ಸ್ನೇಹಿತರೆ. ಆಲ್ರೆಡಿ ನಾನು ಸ್ಟಿಚಿಂಗ್ ವಿಡಿಯೋ ಅದ್ರ ಬ್ಯಾಕ್ ಬಂದು 2 ವೀಡಿಯೋಸು ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ. ದಯವಿಟ್ಟು ನೋಡದೇ ಇದ್ದವರು ದಯವಿಟ್ಟು ನೋಡಿ. ಹಾಗೆ ತುಂಬ ಹೊಸಬ್ರು ಏನಾದ್ರು ಇದ್ದರೆ ತುಂಬ ವೀಡಿಯೋಸ್ ಇದೆ ನಂದು ಬ್ಲೌಸ್ ಕಟ್ಟಿಂಗ್ದು, ಬೇಕಾದರೆ ನೋಡಿ.